ಇಸ್ಲಾಮೀಕರಣ ಮಾಡುವ ಯತ್ನ ನಡೆಯುತ್ತಿದೆ ಎಂದು ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ಗಳು, ಸುದ್ದಿಗಳು ಹರಿದಾಡುತ್ತಿವೆ. ಮೊರೊಕೊದಿಂದ ಭಾರೀ ಪ್ರಮಾಣದಲ್ಲಿ ಮುಸ್ಲಿಮರು ಸಂಯುಕ್ತ ಪ್ರಾಂತ್ಯಕ್ಕೆ ಅಕ್ರಮವಾಗಿ ವಲಸೆ ಹೋಗಿದ್ದಾರೆ ಎಂದು ಹೇಳಿ ವಿಡಿಯೋಗಳು ಕೂಡ ಹಂಚಿಕೆಯಾಗಿದೆ. ಸಮುದ್ರದಲ್ಲಿ ಈಜಿಕೊಂಡು ಭಾರೀ ಸಂಖ್ಯೆಯಲ್ಲಿ ಜನರು ಇನ್ನೊಂದು ಕೊನೆಗೆ ಹೋಗುವುದು ಕೂಡ ವಿಡಿಯೋದಲ್ಲಿ ಕಾಣಿಸುತ್ತಿದೆ. ಈ ಬಗ್ಗೆ ವಾಸ್ತವ ಏನು ಎಂಬ ಬಗ್ಗೆ ಸಾರ್ವಜನಿಕವಾಗಿ ಗೊಂದಲವೂ ಇದೆ. ಸಯುತ ಎಂಬುದು ಉತ್ತರ ಆಫ್ರಿಕಾದಲ್ಲಿರುವ ಸ್ಪೇನ್ ದೇಶದ ಸ್ವಾಯತ್ತ ಪ್ರಾಂತ್ಯ. ವಲಸೆ ಕಾರಣದಿಂದ ಈಗ ಅದು ಮತ್ತೆ ಜಾಗತಿಕ ಸುದ್ದಿಯಲ್ಲಿದೆ. 1000ಕ್ಕೂ ಹೆಚ್ಚು ವಲಸಿಗರು ಸಮುದ್ರ ಮಾರ್ಗ ಹಾಗೂ ಗಡಿಬೇಲಿಗಳನ್ನು ದಾಟಿ ಏಕಾಏಕಿ ಸಯುತ ಪ್ರಾಂತ್ಯ ಪ್ರವೇಶಿಸಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಸಮುದ್ರದಲ್ಲಿ ಮುಳುಗಡೆಯಾದ ಕಾರಣ ಸುಮಾರು 72 ಮಂದಿ ಸಾವಿಗೀಡಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ. 99% ಮುಸ್ಲಿಮರಿರುವ ಮೊರೊಕ್ಕೊದವರು ಸ್ಪೇನ್ ಅನ್ನು ಇಸ್ಲಾಮೀಕರಿಸಲು ಅಥವಾ ಸ್ಪೇನ್ ದೇಶವನ್ನೇ ಕಬಳಿಸಲು ಹೊರಟಿದ್ದಾರೆ ಎಂಬಂತೆ ಸುದ್ದಿಗಳು ರವಾನೆ ಆಗ್ತಿವೆ. ಅಕ್ರಮ ವಲಸಿಗರನ್ನ ದೇಶ ಕಬಳಿಸುವ ಧರ್ಮಯೋಧರನ್ನಾಗಿ ಪರಿವರ್ತಿಸಲಾಗಿದೆ. ಆದರೆ ಅಕ್ರಮ ವಲಸೆ ಅನ್ನುವುದು ಇದು ಮೊದಲಲ್ಲ. ಭಾರತ ಸೇರಿದಂತೆ ಜಗತ್ತಿನ ಹಲವು ರಾಷ್ಟ್ರಗಳಿಂದ ವಲಸೆ ನಡೆಯುತ್ತಲೇ ಇದೆ. ಸಂಯುಕ್ತ ಪ್ರಾಂತ್ಯಕ್ಕೆ ಮೊರೊಕ್ಕೊದ ಜನ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ವಲಸೆ ಹೋಗುವುದಕ್ಕೆ ಮಾನವ ಕಳ್ಳಸಾಗಣೆ ಜಾಲಗಳು ಕೆಲಸ ಮಾಡಿವೆ ಅಂತ ಹೇಳಲಾಗಿದೆ. ಸಂಯುಕ್ತ ಪ್ರಾಂತ್ಯಕ್ಕೆ ಹೋದರೆ ಅಲ್ಲಿಂದ ಯುರೋಪ್ ರಾಷ್ಟ್ರಗಳಿಗೆ ಪ್ರವೇಶಿಸುವುದಕ್ಕೆ ಸುಲಭವಾಗುತ್ತದೆ ಎಂಬ ಸುಳ್ಳು ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಲಾಗಿದೆ. ಇದನ್ನ ನಂಬಿದ ಮೊರೊಕ್ಕೊದ ಯುವಕರು ಗಡಿಯತ್ತ ಧಾವಿಸಿದ್ದಾರೆ. ಸಂಯುಕ್ತ ಯುರೋಪಿಯನ್ ಒಕ್ಕೂಟದ ಭಾಗವಾಗಿದೆ. ಅಲ್ಲಿಗೆ ತಲುಪಿದ್ರೆ ಸ್ಪೇನ್, ಫ್ರಾನ್ಸ್, ಜರ್ಮನಿ ಸೇರಿದಂತೆ ಯುರೋಪಿನ ಶ್ರೀಮಂತ ರಾಷ್ಟ್ರಗಳಲ್ಲಿ ಉದ್ಯೋಗ, ಉತ್ತಮ ಆದಾಯ ಮತ್ತು ಸಾಮಾಜಿಕ ಭದ್ರತೆಯನ್ನು ಪಡೆಯಬಹುದು ಎಂಬ ನಿರೀಕ್ಷೆಯಿಂದಲೇ ಬಹುತೇಕರು ಈ ಅಪಾಯಕಾರಿ ಪ್ರಯತ್ನ ನಡೆಸಿದ್ದಾರೆ. ಇದೇ ನಿರೀಕ್ಷೆಯನ್ನು ಬಂಡವಾಳವಾಗಿಸಿಕೊಂಡು ಮಾನವ ಕಳ್ಳಸಾಗಣೆ ಜಾಲಗಳು ಸುಳ್ಳು ಭರವಸೆ ನೀಡಿವೆ. ಅದರಿಂದಾಗಿ ಸಾವಿರಾರು ಮಂದಿ ಅಪಾಯಕಾರಿ ವಲಸೆಗೆ ಸಿದ್ಧವಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ಕಳ್ಳಸಾಗಣೆ ಮಾಡುವವರಿಗೆ ಕೊಟ್ಟು ಈ ಪ್ರಯತ್ನ ನಡೆಸಿದ್ದಾರೆ. ಇದೀಗ ಸುಮಾರು 45,000 ಮಂದಿಯನ್ನು ಸ್ಪೇನ್ ಸೇನೆ ಮರಳಿ ಮೊರೊಕ್ಕೊಗೆ ಕಳಿಸಿಕೊಟ್ಟಿದೆ. ಈ ವಲಸೆಯಿಂದ ಭಾರತವೂ ಮುಕ್ತವಲ್ಲ. ಭಾರತದಿಂದ ಬ್ರಿಟನ್, ಅಮೆರಿಕ, ಕೆನಡಾಕ್ಕೆ ಪ್ರತಿ ವರ್ಷ ದೊಡ್ಡ ಸಂಖ್ಯೆಯಲ್ಲಿ ಅಕ್ರಮ ವಲಸೆ ನಡೆಯುತ್ತಿದೆ. ಅಮೆರಿಕದ ಗಡಿ ಭದ್ರತಾ ಅಂಕಿಅಂಶಗಳ ಪ್ರಕಾರ ಇತ್ತೀಚಿನ ವರ್ಷಗಳಲ್ಲಿ ಸಾವಿರಾರು ಭಾರತೀಯರು ಅಕ್ರಮವಾಗಿ ಅಮೆರಿಕ ಪ್ರವೇಶಿಸಲು ಯತ್ನಿಸುವ ವೇಳೆ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿದ್ದಾರೆ. 2023ರಲ್ಲಿ ಈ ಸಂಖ್ಯೆ 67,000ಕ್ಕೂ ಹೆಚ್ಚು ಎಂದು ಹೇಳಲಾಗಿದೆ. ಭಾರತದ ವಿದೇಶಾಂಗ ಸಚಿವಾಲಯದ ಮಾಹಿತಿಯಂತೆ 2025ರಲ್ಲಿ 3,567ಕ್ಕೂ ಹೆಚ್ಚು ಭಾರತೀಯರನ್ನ ಅಮೆರಿಕದಿಂದ ಗಡಿಪಾರು ಮಾಡಲಾಗಿದೆ. ಹೀಗೆ ಗಡಿಪಾರಾದವರಲ್ಲಿ ಹೆಚ್ಚಿನವರು ಪಂಜಾಬ್, ಹರಿಯಾಣ ಮತ್ತು ಗುಜರಾತ್ನ ಮಧ್ಯಮ ವರ್ಗದ ಕುಟುಂಬಗಳಿಗೆ ಸೇರಿದವರು ಅಂತ ಬಿಬಿಸಿ ವರದಿ ಮಾಡಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಉತ್ತಮ ಉದ್ಯೋಗ ಮತ್ತು ಆದಾಯದ ನಿರೀಕ್ಷೆಯೊಂದಿಗೆ ಇವರೆಲ್ಲ ಈ ಅಪಾಯಕಾರಿ ವಲಸೆಗೆ ಧೈರ್ಯ ತೋರ್ತಾರೆ. ಆದರೆ ಭಾರತದಿಂದ ಹೀಗೆ ಅಕ್ರಮವಾಗಿ ಅಮೆರಿಕ ಅಥವಾ ಯುರೋಪಿಗೆ ಪ್ರವೇಶಿಸಲು ಯತ್ನಿಸುವವರ ಬಗ್ಗೆ ಹಿಂದೂ ರಾಷ್ಟ್ರ ನಿರ್ಮಿಸಲು ಹೊರಟಿದ್ದಾರೆ ಎಂದು ಇಲ್ಲಿ ಯಾರೂ ಹೇಳುವುದಿಲ್ಲ. ಇವರನ್ನ ತೋರಿಸಿ ಹಂಗಿಸುವುದಿಲ್ಲ. ಆದರೆ ಮೊರೊಕ್ಕೊದಿಂದ ಸಂಯುಕ್ತ ಪ್ರಾಂತ್ಯಕ್ಕೆ ಅಕ್ರಮ ವಲಸೆ ನಡೆದಾಗ ಅದನ್ನ ಮುಸ್ಲಿಂ ರಾಷ್ಟ್ರ ಮಾಡಲು ಹೀಗೆ ಹೋಗ್ತಾ ಇದ್ದಾರೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಲಾಗ್ತಾ ಇದೆ. ಇದರ ಹಿಂದೆ ಯಾರಿದ್ದಾರೆ ಅನ್ನುವುದನ್ನ ಬೇರೆ ಹೇಳಬೇಕಾಗಿಲ್ಲ. ಪ್ರಭುತ್ವದ ಐಟಿ ಸೆಲ್ ಇದರ ಹಿಂದೆ ಸಕ್ರಿಯವಾಗಿ ದುಡಿತಾ ಇದೆ. ಸಂಯುಕ್ತಗೆ ಮೊರೊಕ್ಕೊದಿಂದ ಸಾವಿರಾರು ಸಂಖ್ಯೆಯಲ್ಲಿ ಅಕ್ರಮವಾಗಿ ವಲಸೆ ಹೋಗಿರುವುದು ಉತ್ತಮ ಉದ್ಯೋಗವನ್ನು ಆರಿಸಿಕೊಂಡು ಅಲ್ಲಿಂದ ಯುರೋಗೆ ತೆರಳುವ ಉದ್ದೇಶದಿಂದ ಇವರೆಲ್ಲ ಹೋಗಿದ್ದಾರೆ. ಇಂತಹ ವಲಸೆ ಭಾರತ ಸಹಿತ ಜಗತ್ತಿನ ದುರ್ಬಲ ರಾಷ್ಟ್ರಗಳಿಂದ ನಡೆಯುತ್ತಲೇ ಇದೆ.